ಈ ಒಂದು ಸೀಕ್ರೆಟ್ ನಿನ್ಗೆ ಗೊತ್ತಿದ್ರೆ ಕ್ರೋರ್ಸ್ ಅಲ್ಲಿ ಮನಿ ಅರ್ನ್ ಮಾಡ್ಬೋದು. ಆ ಸೀಕ್ರೆಟ್ ಹೆಸರೇ ಬಂದು ಪವರ್ ಆಫ್ ಕಾಂಪೌಂಡಿಂಗ್. ಇವನ್ ಆಲ್ಬರ್ಟ್ ಐನ್ಸ್ಟೈನ್ ಒನ್ಸ್ ಹೇಳ್ತಾರೆ, ಪವರ್ ಆಫ್ ಕಾಂಪೌಂಡಿಂಗ್ ಇಸ್ 8th ವಂಡರ್ ಆಫ್ ದ ವರ್ಲ್ಡ್ ಅಂತ. ಈಗ ಫಾರ್ ಎಕ್ಸಾಂಪಲ್ ನೀನು 10,000 ಇನ್ವೆಸ್ಟ್ ಮಾಡ್ತೀಯಾ, ಅಸ್ಯೂಮ್ 25% ರಿಟರ್ನ್ ಎವ್ರಿ ಇಯರ್ ತೆಗಿತೀಯಾ ಅಂತ. ಆಫ್ಟರ್ 2 years ಆ 10,000 ವ್ಯಾಲ್ಯೂ ಬಂದು 16,000 ಆಗಿರ್ತದೆ. ಆಫ್ಟರ್ 5 years ಆ 10,000 ವ್ಯಾಲ್ಯೂ ಬಂದು 35,000 ಆಗಿರ್ತದೆ. ಸ್ಟಿಲ್ ನಾರ್ಮಲ್ ಅನ್ಸುತ್ತೆ, ಬಟ್ ರಿಯಲ್ ಗೇಮ್ ಹೀಗೆ ಸ್ಟಾರ್ಟ್ ಆಗುತ್ತೆ. ಆಫ್ಟರ್ 10 years ಆ 10,000 ವ್ಯಾಲ್ಯೂ 1 lakh ಆಗಿರ್ತದೆ. ಆಫ್ಟರ್ 15 years 3.5 lakhs ಆಗುತ್ತೆ. ಈಗ ಸ್ವಲ್ಪ ಶಾಕ್ ಆಗ್ಬೋದು, ಬಟ್ ಹೋಲ್ಡ್ ಆನ್, ದಿಸ್ ಈಸ್ ವೇರ್ ಲೈಫ್ ಚೇಂಜಸ್. ಆಫ್ಟರ್ 25 years ಆ 10,000 ವ್ಯಾಲ್ಯೂ ಬಂದು 30 lakhs ಆಗಿರ್ತದೆ. ಬಟ್ ಆಫ್ಟರ್ 30 years ಆ ವ್ಯಾಲ್ಯೂ ಬಂದು 1 crore ಆಗಿರ್ತದೆ. ಈಗ ನಿನಗೆ ಒಂದು ಡೌಟ್ ಬರ್ಬೋದು, ನಾನು ಇನ್ವೆಸ್ಟ್ ಮಾಡಿದ್ದು 10,000 rupees, ಬಟ್ ಆದರೆ ವ್ಯಾಲ್ಯೂ ಬಂದು 1 crore. ಹೌ? ದಟ್ಸ್ ದ ಪವರ್ ಆಫ್ ಕಾಂಪೌಂಡಿಂಗ್. ಸೇಮ್ ಮನಿ ಸೇಮ್ ರಿಟರ್ನ್ಸ್, ಓನ್ಲಿ ಡಿಫರೆನ್ಸ್ ಟೈಮ್. ಬಟ್ ಇಲ್ಲಿ ನಿಮಗೆ ಯಾರೋ ಟ್ರೂತ್ ಹೇಳಲ್ಲ. ಕಾಂಪೌಂಡಿಂಗ್ ಡಸಂಟ್ ಟೆಸ್ಟ್ ಯುವರ್ ಮನಿ, ಇಟ್ ಟೆಸ್ಟ್ ಯುವರ್ ಪೇಷನ್ಸ್. ಸೊ ಲೆಸನ್ ಸಿಂಪಲ್, ನಿನ್ನ ಫ್ಯೂಚರ್ ಎಷ್ಟು ಮನಿ ಇನ್ವೆಸ್ಟ್ ಮಾಡ್ತೀಯ ಅನ್ನೋದ್ರ ಮೇಲೆ ಡಿಸೈಡ್ ಆಗಲ್ಲ, ಎಷ್ಟು ಟೈಮ್ ಇನ್ವೆಸ್ಟ್ ಮಾಡ್ತೀಯ ಅನ್ನೋದ್ರ ಮೇಲೆ ಡಿಸೈಡ್ ಆಗುತ್ತೆ.